ಎಂಟು ದಿನ ಶೂಟಿಂಗ್ ದಿನ ಅನೀಶ್ ಅವ್ರ ಹತ್ರ ಕೊನೆ ದಿನ ಅಂದ್ರೆ ಇಟ್ಸ್ ಆಂಕರಿಂಗ್ ಸ್ಟೈಲ್ ಎಂಟು ದಿನ ಎಂಟು ದಿನ ಪ್ಲೀಸ್ ಎಂಟನೇ ದಿನ ಅಂತಿದೆ 8 ದಿನ ಅಲ್ಲ ಕೊನೆ ದಿನ ಅಂತ ಹೇಳಿ ಕೊನೆ ದಿನ ಅನೀಶ್ ಅವರು ಶೂಟಿಂಗ್ ಸ್ಪಾಟಲ್ಲಿ ಹತ್ರ ಏನಕ್ಕೆ ಅಂತ ಕೇಳ್ಬೋದಾ ಅಂದರೆ ಎರಡು ಆಪ್ಷನ್ ಎರಡಿದೆ ಸಾಕಪ್ಪ ನನ್ನ ಮಕ್ಕಳು ಟಾರ್ಚರ್ ಮುಗಿತಲ್ಲ ಅಂತ ಒಂದು ಆಪ್ಷನ್ ಬಿ ಒಂದು ಒಳ್ಳೆ ಜರ್ನಿ ಇದೆ ಎಮೋಷನಲ್ ಜರ್ನಿ ಇದೆ ಆಪ್ಷನ್ ಬಿ ಬಿ ಸೊ ಅದ್ರ ಬಗ್ಗೆ ಹೇಳಿ ಅದೇ ನಾನು ಹೇಳಿದ್ನಲ್ಲ ನಾನು ಹಳವ್ ನನ್ನ ಮಗನೂ ಅಲ್ಲ ನನಗೆ ಐ ರಿಯಲಿ ಡೋಂಟ್ ನೋ ವಾಟ್ ಹ್ಯಾಪೆಂಡ್ ಬಟ್ ಅರವಿಂದ ಕ್ಯಾರೆಕ್ಟರ್ ಅಷ್ಟು ಹಚ್ಕೊಂಡ್ಬಿಟ್ಟಿದೆ ಮಜಾ ಆಯಿತು ಮುಗ್ದೋಯ್ತು ಅರವಿಂದ ಮುಗ್ದೋಯ್ತು ಆ ಕ್ಯಾರೆಕ್ಟರ್ ಅನ್ನೋ ಒಂದು ಚಿಕ್ಕ ಎಮೋಷನ್ ಕ್ರಿಯೇಟ್ ಆಯ್ತು ಫೀಲ್ ಮಾಡ್ಕೋತಿದ್ದಾರೆ ಇನ್ನೊಂದು ಪಾರ್ಟ್ 2 ಮಾಡ್ಬಿಡಿ ಇಲ್ಲ ಆಲ್ರೆಡಿ ನೆನ್ನೆ ಸ್ಟೋರಿ ಡಿಸ್ಕಷನ್ ಮಾಡಿದೆ ಸೊ ನೋಡೋಣ 22 ಆದಮೇಲೆ ಒಂದು ಆಗಿದೆ ಚೆನ್ನಾಗಿ ಸೂಪರಾಗಿ ಆಗಿದೆ ಎರಡನೇದು ಅನೀಶ್ ಅಣ್ಣಂಗಿರೋ ನಾಲೆಜ್ಗೆ ಅವರೇ ಮಾಡ್ಬಿಡ್ತಾರೆ ಆ್ಯಕ್ಚುಲಿ ಅಲ್ಲ ಇಲ್ಲ ಮಿಲನ್ ಅವ್ರು ಇರ್ತಾರಾ ಅವರೇ ಮೇನ್ ಲೀಡು ಓಕೆ ಓಕೆ ಅವ್ರದ್ದೇ ಫುಲ್ ಸಿನಿಮಾ ಮೇಲೆ ಅವ್ರ ಮೇಲೇ ಹೋಗುತ್ತೆ ಅರವಿಂದ್ ಸ್ವಾಮಿ ಅಂತ ಟೈಟಲ್ ಇಟ್ಬಿಟ್ಟು ಗೀತಾ ಮೇಲೆ ಹೋಗಿ ಬಟ್ ಏನಂತಂದರೆ ಇಲ್ಲಿ ಮಲಯಾಳಮಲ್ಲಿ ತುಂಬ ಕಮ್ಮಿ ಕಡೆ ಹೇಳ್ಸಿದ್ದೀನಿ ಇಡೀ ಸಿನಿಮಾ ಮಲಯಾಳಮಲ್ಲಿ ಮಾತಾಡಿಸ್ತೀನಿ ಯಾಕಂದ್ರೆ ಅದು ಪ್ಯಾನ್ ಇಂಡಿಯನ್ ಸಿನಿಮಾ ಸೊ ಮಲಯಾಳಮಲ್ಲೂ ಮಾಡಿ ಇಲ್ಲೂ ಮಾಡ್ತಾ ಇದ್ದೀವಿ ಸೊ ಕತೆ ರೆಡಿಯಾಗಿದೆ ಸೊ ಅದೊಂದಾಯಿತು ಎಮೋಷ್ನಲ್ ಆಗಿ ಇವ್ರು ಫೀಲ್ ಆದರು ಮೇಡಮ್ ಇವಾಗ ಓಪನ್ ಲಾಸ್ಟ್ ದಿನ ಏನು ಅನ್ಸ್ತು ಮಿಲನ ಮನೆಗೆ ಬಿಟ್ರಲ್ಲ ಸಾಕು ಅಂದ್ರೆ 9 ಗಂಟೆ ವಿಚ್ ವಾಸ್ ಯುವರ್ ಲಾಸ್ಟ್ ಡೇ ನಂಗೆ ಲಾಸ್ಟ್ ದಿನ ಯಾವತ್ತಂತ ಗೊತ್ತೇ ಆಗಿಲ್ಲ ಕರೆಕ್ಟ್ ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ಶೂಟಿಂಗ್ ಮಾಡ್ತಾ ಇದ್ದೆ ಅವ್ರಿಗೆ ಗೊತ್ತೇ ಆಗಿಲ್ಲ ಅದು ಅಲ್ಲದೆ ಮೇಡಮ್ದು ಶೂಟ್ ಆಗಿ ಅವ್ರದ್ದು ಲಾಸ್ಟ್ ದಿನ ಆದಮೇಲೆ ಗೊತ್ತಾಗಿದ್ದು ಬರೀ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮಾತ್ರ ಇವ್ರು ಟೆನ್ಷನಲ್ಲಿ ಕೂತಿದ್ರು ಅಯ್ಯೋ ಅದಂತೂ ನಾನು ನಿಜವಾಗ್ಲೂ ಹೇಳಲೇಬೇಕು ಇವರು ಬಂದು ಫಸ್ಟ್ ಹೇಳಿದ್ದೇನು ಅಂದರೆ ಈಗ ಸಂಜೆ ಹೆರಿಗೆ ಆಗ್ಬೋದು ಇಲ್ಲ ನಾಳೆ ಆಗ್ಬೋದು ಅಂತ ನಾನು ಇವತ್ತು ಡಬ್ಬಿಂಗ್ ಆಗುತ್ತಾ ಇಲ್ಲ ಹೆರಿಗೆಯಲ್ಲಾಗಿ ಮಗು ಬಂದಮೇಲೆ ಡಬ್ಬಿಂಗ್ ಆಗುತ್ತಾ ಅಂತ ಟೆನ್ಷನಲ್ಲಿದ್ದೆ ಅದು ಅಲ್ಲದೆ ಡಬ್ಬಿಂಗ್ ಮಾಡ್ತಾ ಮಾಡ್ತಾ ಜೋರಾಗಿ ಕೂಗಿ ಅನ್ನೋಕ್ಕಾಗಲ್ಲ ಅಳಿ ಅನ್ನೋಕ್ಕಾಗಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಾನು ಕೃಷ್ಣ ಅವರೇ ಇದ್ವಿ ನಾವೇ ಎತ್ಕೊಂಡು ಹೋಗ್ಬೇಕು ನನಗೆ ಹೆಂಗೆ ಎತ್ಕೊಂಡು ಹೋಗೋದು ಅಂತಲೂ ಗೊತ್ತಿಲ್ಲ ಎಲ್ಲ ಹೊಸ್ತು ಸೊ ಆದರೂ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿಂದ ಇಲ್ಲ ಅಂದರೆ ಆ್ಯಡ್ಸ್ ಆಫ್ 9 ಮಂತ್ಸ್ಗೆ ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್ ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್ ಅಂದ್ರೆ ನಿಜವಾಗ್ಲೂ ನವಂಬರ್ 28 ಎಕ್ಸಾಕ್ಟ್ 9 ಮಂತ್ ಸೊ ಎಕ್ಸಾಕ್ಟ್ ಗಣಿಟ್ಟು ಇಲ್ಲ ಆಕ್ಚುಲಿ ಏನಂತಂದ್ರೆ ನಾವೇ ಮಕ್ಕಳಾಗಿದ್ದಾಗ ಮಕ್ಕಳು ಮಾಡೋ ಪ್ರಯತ್ನಕ್ಕೆ ಹೋಗ್ಬಾರ್ದು ಆಕ್ಚುಲಿ ಸೊ ಏನಂತಂದ್ರೆ ನಾವೇ ಇಂಟರ್ವ್ಯೂ ಎಲ್ಲೆಲ್ಲೋ ಹೋಗುತ್ತೆ ಸರಿ ಹೋಗೋದೇನು ಬೇಡ ಇಂಟರ್ವ್ಯೂ ಹೆಸರೇ ಟೆಂಪ್ಟೇಷನ್ಸ್ ನಾನು ಡಬ್ಬಿಂಗ್ ಅಂತ ಹೇಳಿದೆ ಕರೆಕ್ಟ್ ನಾನು ಇಲ್ಲಿ ಬಿಡ್ತಾನೆ ಇಲ್ಲ ಇವರೇ ನೋಡಿ ನಾನು ಎಲ್ಲಿಗೆ ಹೋಗಿದ್ದೆ ಡಬ್ಬಿಂಗ್ ಹೇಳ್ತಾ ಇದ್ದಾಗ ಇವ್ರು ಬಡ್ಡ ಬಂದರು ಡಬ್ಬಿಂಗ್ ಅಲ್ಲೇ ನೀವು ಎತ್ಕೊಂಡು ಹೋಗೋಷ್ಟೆಲ್ಲ ನಾನು ನಾರ್ಮಲ್ ಆಗಿದ್ದೆ ಆರಾಮಾಗಿ ಮಾಡಿದ್ರು ಬಟ್ ಅಂದ್ರೆ ಆ ಭಯ ಇತ್ತು ಅಂಡ್ ನನಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹರ್ ಡೆಡಿಕೇಶನ್ ಯಾಕೆ ಅಂತಂದ್ರೆ ನಿಜವಾಗ್ಲೂ ಆ ಸಮಯದಲ್ಲಿ ಬಂದು ಡಬ್ಬಿಂಗ್ ಮಾಡಿ ಅದು ತುಂಬ ವೈರಲ್ ಕೂಡ ಆಗಿತ್ತು ವಿಡಿಯೋ ಆ್ಯಂಡ್ ಅಗೈನ್ ಇಲ್ಲಿ ಬಂದು ಪ್ರಮೋಷನ್ ಮಾಡ್ತಾ ಇರೋ ರೀತಿ ಅಂತೂ ಥ್ಯಾಂಕ್ ಯು ಸೋ ಮಚ್ ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾಟ್ ಫನ್ ಇಟ್ಸ್ ನಾಟ್ ಅ ಫನ್ ಆ್ಯಂಡ್ ನಾಟ್ ಫನ್ ಆ್ಯಂಡ್ ಲಾಟ್ ಆಫ್ ಫನ್ ಇಟ್ಸ್ ಇಂಟರ್ವ್ಯೂ ಇಸ್ ಗೋಯಿಂಗ್ ಆನ್ ಎಲ್ಲ ನಿರ್ದೇಶಕರ ಮೇಲಿರೋ ಅಭಿಮಾನಕ್ಕೆ ಓ ಮೈ ಗಾಡ್ ಬ್ರೇಕ್ ತಗೊಂಬರೋಣ ಥ್ಯಾಂಕ್ ಯು ಗಿವ್ ಒನ್ ಸ್ಮಾಲ್ ಬ್ರೇಕ್ ಆ್ಯಂಡ್ ಗಿವ್ ಒನ್ ಸ್ಮಾಲ್ ಕಪ್ ಆಫ್ ಕಾಫಿ ಆರ್ ನೀರು ಪ್ಲೀಸ್